ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸೊ ಇವತ್ತು ನಾನು ನಿಮ್ಮ ಜೊತೆ ನಾನು ಸೋಮವಾರ ನೈಟು ಸಾಯಂಕಾಲ ಸಂಜೆ ಟೈಮಲ್ಲಿ ಏನೆಲ್ಲ ಕೆಲಸಗಳು ಮಾಡ್ಕೊಂಡಿದ್ದೀನಿ ಎಂಬುದರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ನನಗೆ ಏನೆಲ್ಲ ಬೇಕಾಗುತ್ತೆ ಮನೆಗೆ ಇವತ್ತು ಏನು ಮನೆಯಲ್ಲಿ ತುಂಬಿಕೊಂಡಿದೆ ಅಂತಂದ್ಬಿಟ್ಟೆಲ್ಲ ನಾನು ಒಂದು ಲಿಸ್ಟ್ ಬರ್ಕೊಂಡು ಹೋಗಿರ್ತೀನಿ. ಸೊ ಅದರ ಪ್ರಕಾರ ಇವತ್ತು ನಾನು ಬಾಳೆಹಣ್ಣು ತೊಗೊಂಬಂದಿದ್ದೀನಿ, ಬೇಕಾಗಿರೋದು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೀನಿ. ಸಾಯಂಕಾಲ ಮನೆಗೆ ಬರೋ ಅಷ್ಟೊತ್ತಿಗೆ ಮನೆ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆ ಟೈಮ್ ಸ್ವಲ್ಪ ನಾನು ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಟೇ ಹೋಗಿದ್ದೆ, ಅದೇ ಕಾರಣಕ್ಕೆ. ಸೊ ಹಾಗಾಗಿ ಇವಾಗ ಮನೆಯಲ್ಲಿ ಸಾಯಂಕಾಲ ಬಂದು ಮಕ್ಕಳು ಇರೋ ಸ್ವಲ್ಪ ಟಿಫನ್ ರೆಸಿಪಿ ಆಗಿರ್ಬೋದು, ಇಲ್ಲ ಇನ್ನು ಸ್ನ್ಯಾಕ್ಸ್ ರೆಸಿಪಿ ಎಲ್ಲ ಮಾಡ್ಕೊಂಡು ತಿಂದಿದ್ದಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಯ್ತಪ್ಪ, ಇಷ್ಟೊಂದು ಕೆಲಸ ಇದೆಯಾ ದೇವ್ರೆ, ಈಗಿಷ್ಟು ಕೆಲಸ ಮಾಡಬೇಕಾ ಅಂತಂದ್ಬಿಟ್ಟು ಟೀ ಸಹ ಮಾಡ್ಕೊಂಡು ಕುಡಿದೇನೆ ನಾನು ಈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಬೇಲ್ಪುರಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ತಿಂದು ನನಗೆ ಸ್ವಲ್ಪ ಉಳಿಸಿಟ್ಟಿದ್ದಾರೆ ಮಕ್ಕಳು. ಅದ್ರ ಜೊತೆಗೆ ನಾನು ಇವತ್ತು ಸ್ವಲ್ಪ ಲೈಟಾಗಿ ಒಂದು 1000ವರೆಗೂ ನಾನು ಮನೆಗೆ ಬೇಕಾಗಿರುವಂತಹ ಕೆಲವು ಸ್ಮಾಲ್ ಐಟಮ್ಸ್ನ 1000 ರೂಪಾಯಿ ಖರ್ಚು ಮಾಡಿ ತೊಗೊಂಬಂದಿದ್ದೀನಿ. ಆ 1000 ರೂಪಾಯಿ ಖರ್ಚು ಮಾಡೋದಕ್ಕೆ ಸುಮಾರು 1000 ಸಲ ಯೋಚನೆ ಮಾಡಿದ್ನೇನೋ, ನನಗಿದು ಅವಶ್ಯಕತೆ ಇದೆಯಾ ಇಲ್ವಾ, ಸುಮ್ಮನೆ ಅನ್ನೆಸೆಸರಿ ಖರ್ಚು ಮಾಡ್ತಾ ಇದ್ದೀನಾ ಅಂತಂದ್ಬಿಟ್ಟು. ಆದರೆ ನನ್ನ ಒಂದು ಇನ್ನರ್ ವಾಯ್ಸ್ ಹೇಳ್ತಿತ್ತು, ಇನ್ವೆಸ್ಟ್ಮೆಂಟು ನೀನು ವೇಸ್ಟಾಗಿ ಖರ್ಚು ಮಾಡ್ತಾಯಿಲ್ಲ. ಸೊ ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಯಾಕಂತಂದರೆ ಈ ಆರ್ಟಿಫಿಷಿಯಲ್ ಪ್ಲಾಂಟು ಬೇಕಾ ಅಂತಂದ್ಬಿಟ್ಟು ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು, ಹೌದು, ವಿಡಿಯೋ ಶೂಟ್ ಮಾಡ್ತಾ ಇದ್ದಾಗ ಅಟ್ರಾಕ್ಟಾಗಿ ಕಾಣಬೇಕಂತಂದರೆ ಇವು ಖಂಡಿತ ಬೇಕಾಗುತ್ತೆ ಅಂತಂದ್ಬಿಟ್ಟು ಒಂದು ಕಡೆ. ಸೊ ಇರಲಿ, ಜಾಸ್ತಿ ಎಕ್ಸ್ಪೆನ್ಸಸ್ ಏನಿಲ್ಲ, ಅದು ಜಸ್ಟ್ ಒಂದು 69 ರೂಪೀಸ್ ಬಿತ್ತು ಅಷ್ಟೇ. ಇದು ಬಂದುಬಿಟ್ಟು ನನಗೆ ಸಾಲ್ಟ್ ಹಾಕ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಗಾಜಿಂದೊಂದು ತೊಗೊಂಡಿದ್ದೆ, ಅದು ಹೊಡೆಯಿತು. ಸೊ ಇದೊಂದು ತೊಗೊಂಡೆ, ಇದು ಗಾಜಿಂದೆ. ಸೊ ಇದೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನೆಕ್ಸ್ಟು ಈ ಥರ ಆರ್ಟಿಫಿಷಿಯಲ್ ಗ್ರೀನಾಗಿರುವಂಥದ್ದು ಒಂದು 3 ತೊಗೊಂಡೆ. ನೆಕ್ಸ್ಟು ಇಲ್ಲೊಂದು ನಾನ್ ಸ್ಟಿಕ್ ತೊಗೊಂಡೆ. ಇದು ಜಸ್ಟು 99 ರೂಪೀಸ್ ಸಮಥಿಂಗ್ ಏನೋ ಇತ್ತು, ಕಡಿಮೆನೇ, ಜಾಸ್ತಿ ಏನಿಲ್ಲ. ಯಾಕಂತಂದರೆ ಮಕ್ಕಳಿಗೆ ಸ್ಮಾಲಾಗಿ ಏನೋ ಟಿಫನ್ ರೆಸಿಪಿ ಮಾಡಬೇಕು ಅಂತಂದಾಗ ಅದು ಬೇಕಾಗುತ್ತೆ ಅಂತಂದ್ಬಿಟ್ಟು ನನ್ನ ಹತ್ರ ಚಿಕ್ಕ ಬಾಣಲಿ ಇರಲಿಲ್ಲ, ಅದೇ ಕಾರಣಕ್ಕೆ. ಇದಂತೂ ನನಗೊಂದು ಕನಸಿನ ಒಂದು ವಸ್ತುನೇ ಅಂತಲೇ ಹೇಳ್ಬೋದು. ಅದೇನೋ ಐರನ್ ಬಾಣಲಿ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ಅದನ್ನು ಸಹ ತೊಗೊಂಡ್ಬಿಟ್ಟೆ. ಸೊ ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ನಾನು ಒಂದು ಚಿಕ್ಕದಾಗಿ ಕಾಫಿ ಮಾಡ್ಕೊಂಡು ಕುಡಿಲಿಕ್ಕಿರುತ್ತೆ ಅಂತಂದ್ಬಿಟ್ಟು ಅದನ್ನು ಸಹ ತೊಗೊಂಡಿದ್ದೆ. ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಚಿಕ್ಕದು ಒಂದು 30 ರೂಪಾಯಿ 40 ರೂಪಾಯಿ ಬಿತ್ತು ಅನಿಸುತ್ತೆ, ಅದೊಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಇವತ್ತು ಖರ್ಚು ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ತಗೊಂಡೆ. ಸೊ ಏನು ಲಾಸ್ ಏನು ಮಾಡಿಲ್ಲ, ವೇಸ್ಟ್ ಖರ್ಚೇನು ಮಾಡಿಲ್ಲ. 1000 ರೂಪೀಸ್ ಅಂತಂದರು, ತಿಂಗಳ 1000 ಅಂತಂದರು. ಶಾಪಿಂಗಿಗೆ ವರ್ಷಕ್ಕೆ 12,000 ರೂಪಾಯಿ. 12,000ದಲ್ಲಿ ನಾವು ಥಿಂಕ್ ಮಾಡಬೇಕಾಗಿರೋದು, ನಾವು ತಗೊಂಡಿರೋದನ್ನು ನಾವು ಉಪಯೋಗಿಸ್ತಾ ಇದ್ದೀವ ಇಲ್ವಾ. 12,000 ರೂಪಾಯಿ ವರ್ಷಕ್ಕೆ ಶಾಪಿಂಗ್ ಅಂತ ಖರ್ಚು ಮಾಡಿ ಅದನ್ನು ಯಾವ ರೀತಿ ನಾವು ನೋಡ್ಕೊಳ್ತಾ ಇದ್ದೀವಿ, ತೊಗೊಂಡಿರೋಂಥ ವಸ್ತುಗಳನ್ನ ಎಷ್ಟು ಚೆನ್ನಾಗಿ ಜೋಪಾನ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮಗೆ ಅವಶ್ಯಕತೆ ಎಷ್ಟು ಅನಾವಶ್ಯಕತೆ ಎಷ್ಟು ಅಂತಂದ್ಬಿಟ್ಟು ಪ್ರತಿಯೊಂದು ನಾವು ಬಜೆಟಲ್ಲಿ ಹಾಕ್ಕೊಂಡು ಯೋಚನೆ ಮಾಡ್ಕೋಬೇಕಾಗಿರುವಂಥದ್ದು. ಯಾಕಂತಂದರೆ ದುಡ್ಡೇನು ಸುಮ್ಮನೆ ಬರೋಲ್ಲ ಯಾರಿಗೂ. ಮನೆಗೆ ಒಂದು ವಸ್ತು ಬಂದಿದೆ ಅಂತಂದರೆ ಇನ್ನೊಂದು ವಸ್ತು ಆಚೆ ಹೋಗಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಒಂದು ವಸ್ತು ಹೊಡೆದಿದೆ ಅಂತಂದರೆ, ಹಳೆ ವಸ್ತು ಆಚೆ ಹೋಗಿದೆ ಅಂದರೆ ಹೊಸ ವಸ್ತು ಒಳಗಡೆ ಬರಬೇಕು ಅದ್ರ ಪ್ಲೇಸಲ್ಲಿ ರೀಪ್ಲೇಸ್ ಮಾಡಲಿಕ್ಕೆ. ಹಾಗಾಗಿ ವಸ್ತುಗೆ ಬೆಲೆ ಕೊಡೋ ಬದಲು ದುಡ್ಡಿಗೆ ಬೆಲೆ ಕೊಡಿ. ದುಡ್ಡಿಗೆ ಬೆಲೆ ಕೊಡೋದು ಬಂದರೆ ಆಟೋಮೆಟಿಕ್ಕಾಗಿ ವಸ್ತುವಿಗೆ ಬೆಲೆ ಕೊಡ್ತೀವಿ. ಒಂದು ರೂಪಾಯಿ ಕೊಟ್ಟು 2 ರೂಪಾಯಿ ಕೊಟ್ಟು 5 ರೂಪಾಯಿ ಕೊಟ್ಟು ಒಂದು ವಸ್ತು ತೊಗೊಂಡಿದ್ದೀವಿ ಅಂದರೆ ಅದ್ರ ವ್ಯಾಲ್ಯೂ, ದುಡ್ಡಿನ ವ್ಯಾಲ್ಯೂ ನಮ್ಗೆ ಗೊತ್ತಿದ್ದರೆ ಅದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತೀವಿ ಅನ್ನೋದು ನಮಗೆ ಗೊತ್ತು. ಸೊ ದುಡ್ಡಿನ ಮಹತ್ವ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಬಹುತೇಕ ವೀಡಿಯೋಗಳು ಮಾಡಬೇಕಂತಿದ್ದೀನಿ ಸ್ನೇಹಿತರೆ. ಮನಿ ಸೇವಿಂಗ್ ಬಗ್ಗೆ ಆಗಿರ್ಬೋದು, ನಾವು ಮಹಿಳೆಯರು ವುಮೆನ್ ಎಂಪವರ್ಮೆಂಟ್ ಅಂಡರಲ್ಲಿ ಕೆಲಸಗಳು ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ನಾವು ಫೈನಾನ್ಸಿಯಲಿ ಡೆವಲಪ್ ಆಗಬೇಕು ಅಂತಂದ್ಬಿಟ್ಟು ನನಗೆ ಒಂದು ಕನಸಿನ ಲಿಸ್ಟೇ ಇದೆ. ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆ ಆಯಿತು. ಕಿಚನ್ ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ.
ಅದಾದಮೇಲೆ ಇನ್ನು ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಅಡುಗೆ ಮಾಡ್ಲಿಕ್ಕಂತಂದ್ಬಿಟ್ಟು ಹೀರೆಕಾಯಿ ದಾಲ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿಗೆ ಬಂದಾಗ ನಾನಿಲ್ಲಿ ಹೀರೆಕಾಯಿ ದಾಲ್ ಅಂತಂದರೆ ನಾರ್ಮಲಿ ತೊಗರಿಬೇಳೆ ಹಾಕ್ಬಿಟ್ಟು ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಒಂದಷ್ಟು ಕರಿಬೇವಿನ ಸೊಪ್ಪು, ಒಂದು ಹೀರೆಕಾಯಿನ ಮತ್ತು ಒಂದು 2-3 ಟೊಮೊಟೊ ಕಟ್ ಮಾಡಿಬಿಟ್ಟು ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು 1-2 ವಿಸಲ್ ಹಾಕ್ಸ್ತೀನಿ ಅಷ್ಟೇ. ಮತ್ತು ಮಸದ್ಬಿಟ್ಟು ಸೊಪ್ಪಿನ ಸಾರು ಮಸಿತೀವಲ್ಲ, ಸೊ ಅದೇ ರೀತಿ ಮಸೆದು ಒಗ್ಗರಣೆಗೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ, ರೈಸಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಇರುತ್ತೆ ಅಂತಂದ್ಬಿಟ್ಟು ಮಾಡಿಬಿಟ್ಟೆ ನಾನು. ಸೊ ನಾನು ನಿಮ್ಮ ಹತ್ರ ಒಂದೊಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ಏನಂತಂದರೆ ಈ ವುಮೆನ್ ಎಂಪವರ್ಮೆಂಟ್ ಅಂತೀವಲ್ಲ, ಸೊ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ತುಂಬ ಮಾತಾಡಬೇಕಂತಿದ್ದೀನಿ ನಿಮ್ಮ ಜೊತೆ. ಏನಂತಂದರೆ ಮನೆಗೆ ಹೆಣ್ಮಗಳು ಎಷ್ಟು ಮುಖ್ಯ ಅಂತಂದರೆ, ಕೆಲವೊಂದು ಮನೆಗಳಲ್ಲಿರ್ತಾರೆ, ಬಟ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಮನೆಯಲ್ಲಿ ಒಂದು ಮನೆ ಉದ್ಧಾರ ಆಗ್ತಿದೆ ಅಂದರೆ ಅದಕ್ಕೆ ಕಾರಣವೂ ಹೆಣ್ಮಗಳೇ. ಆ ಮನೆ ನಾಶ ಆಗ್ತಿದೆ, ಇಲ್ಲ ಡೌನ್ಫಾಲ್ ಆಗ್ತಿದೆ ಅಂತಂದ್ರೂ ಕಾರಣವೂ ಹೆಣ್ಮಗಳೇ. ಏನಂತಂದರೆ ಅಲ್ಲಿ ಮ್ಯಾನೇಜ್ಮೆಂಟು ಹೆಣ್ಮಕ್ಳಿಗೆ ವಹಿಸಿದ್ರೆ ಮಾತ್ರ ಅದಕ್ಕೆ ಕಾರಣ ಅವಳಾಗಿರ್ತಾಳೆ. ಇಲ್ಲ ಗಂಡು ಮಕ್ಳ ಕೈಯಲ್ಲೇ ಎಲ್ಲ ಮ್ಯಾನೇಜ್ಮೆಂಟ್ ಇದೆ, ಎಲ್ಲ ವಹಿವಾಟು ಅವ್ರ ಕೈಯಲ್ಲಿ ನಡೀತಿದೆ ಅಂತಂದರೆ ಅದಕ್ಕೆ ಕಾರಣ ಆ ಮನೆಯ ಉದ್ಧಾರಕ್ಕೆ, ಆ ಮನೆ ಡೌನ್ಫಾಲ್ಗೆ ಆ ಮನೆ ಹುಡುಗ ಅಥವಾ ಯಜಮಾನನೇ ಕಾರಣ ಆಗಿರ್ತಾನೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಗಳಲ್ಲಿ ನಾವೇ ಯಜಮಾನ್ರು ಅಂತ ಹೇಳೋಕ್ಕಾಗಲ್ಲ. ಸೊ ಮನೆ ಡಿಪಾರ್ಟ್ಮೆಂಟ್ ಬಂದಾಗ, ಸೇವಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಹೆಚ್ಚಾಗಿ ನನ್ನದೇ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ನಾನು ದುಡ್ದಿರೋದ್ರಲ್ಲಿ ನಾನು ಖರ್ಚು ಮಾಡ್ಕೊಳ್ತೀನಿ. ನಮ್ಮ ಮನೆಗೆ ಏನು ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ನಾನು ಖರ್ಚು ಅಂದರೆ ವೇಸ್ಟ್ ಖರ್ಚು ಏನಿರಲ್ಲ, ಮನೆಗೆ ಸಂಬಂಧಪಟ್ಟದ್ದೇ ಇರುತ್ತೆ. ಇನ್ನು ಸಣ್ಣ ಪುಟ್ಟ ಖರ್ಚುಗಳು ಹೋಗುತ್ತೆ. ಸೊ ಅದನ್ನೆಲ್ಲ ನಾವು ತಡೆಯೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಖರ್ಚು ಬಂತು ಸಡನ್ನಾಗಿ, ಅದು ಬೇಕಂತ ನಾವು ಏನು ಲಿಸ್ಟ್ ಹಾಕ್ಕೊಂಡಿರಲ್ಲ. ಸೊ ಒಂದು ತಿಂಗಳು ಬರ್ದೇನೂ ಇರ್ಬೋದು, ಯಾರಿಗೂ ಹೆಲ್ತ್ ಇಶ್ಯೂಸು, ಒಂದು ತಿಂಗಳು ಎಲ್ಲರೂ ಹೆಲ್ತ್ ಇಶ್ಯೂಸ್ ಬರ್ಬೋದು. ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ತೀನಿ ನಾನು. ಸೊ ಹಂಗಿರ್ಬೇಕಂತಂದರೆ ನಾವು ಹೆಣ್ಮಕ್ಳು ದುಡ್ಡನ್ನು ಯಾವ ರೀತಿ ಜೋಪಾನ ಮಾಡಬೇಕು, ಯಾವ ರೀತಿ ನಾವು ಫೈನಾನ್ಷಿಯಲಾಗಿ ಸ್ಟ್ರಾಂಗ್ ಆಗಿರಬೇಕು ಅಂತಂದಾಗ ನಮ್ಮ ಕೈಯಲ್ಲಿ ಒಂದು ಕೆಲಸ ಇರಬೇಕಾಗುತ್ತೆ. ಯಾವುದೇ ಒಂದು ಸಣ್ಣ ಕೆಲಸ ಆಗಿರ್ಬೋದು. ಒಂದು ತಿಂಗಳಿಗೆ ಒಂದು 3,000 ರೂಪಾಯಿ ದುಡಿಯೋದಾಗಿದ್ರೂ ಆಕೆಗೆ ಅದು 3,000 ರೂಪಾಯಿ 3 ಕೋಟಿ ಸಮಾನನೇ ಹೆಣ್ಮಗಳಿಗೆ. ಖಂಡಿತ ಹೇಳ್ತೀನಿ, ನೀವು ಸುಮ್ಮನೆ ಖಾಲಿಯಾಗಿರೋಕ್ಕಿಂತ ಮನೆಗೆ ನಿಮ್ಗೆ ಬಂದಿರೋ ಕೆಲಸ ಮಾಡಿಕೊಂಡು ದುಡ್ಡನ್ನು ಅರ್ನ್ ಮಾಡೋದನ್ನು ಕಲಿಬೇಕು. ಯಾಕಂದರೆ ಒಂದು ಕೈಯಿಂದ ಚಪ್ಪಾಳೆ ಯಾವತ್ತೂ ತಟ್ಟಕ್ಕೆ ಆಗಲ್ಲ. ಅದೇ ರೀತಿ ಈಗಿನ ಕಾಲದಲ್ಲಿ ಒಬ್ಬರು ದುಡ್ದು ಮನೆ ಜೀವನ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಪ್ರತಿಯೊಬ್ಬ ಹೆಣ್ಮಗಳಿಗೂ ಹೇಳ್ತಾ ಇದ್ದೀನಿ, ಜೀವನ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ತುಂಬ ಪಾಠಗಳು ಕಲಿಸುತ್ತೆ, ತುಂಬ ನೋವುಗಳನ್ನು ನಾವು ಕಳಿಬೇಕಾಗುತ್ತೆ ಜೀವನದಲ್ಲಿ. ಏನಂತಂದರೆ ಕಷ್ಟ ಬಂದಾಗ ಯಾರೂ ಬರಲ್ಲ, ನಿಮ್ಮ ನೆಂಟರು ಬರಲ್ಲ, ಅಕ್ಕಪಕ್ಕದವ್ರು ಬರಲ್ಲ. ನಾವು ಚೆನ್ನಾಗಿದ್ದೀವಿ, ಇವತ್ತೊಂದು 5,000 ರೂಪಾಯಿ ಖರ್ಚನ್ನು ಮಾಡಿ ಬರ್ಡೇ ಮಾಡ್ತಾಯಿದ್ದೀವಿ ಅಂತಂದರೆ, ಅಯ್ಯೋ ಇವತ್ತು ಅವ್ರ ಮನೆಗೆ ಅಷ್ಟು ಚೆನ್ನಾಗಿ ಬರ್ತ್ಡೇ ಮಾಡ್ತಿದ್ದಾರೆ, ಹೋದ ವರ್ಷ ಅಷ್ಟು ಚೆನ್ನಾಗಿ ಮಾಡಿದ್ರು, ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಮಾತಾಡ್ಕೊಂಡು ಬರೋರು ಇದ್ದಾರೆ. ಆದರೆ ಒಂದು ಸ್ಮಾಲ್ ಕೇಕ್ ತೊಗೊಂಬಂದ್ಬಿಟ್ಟು ಅಕ್ಕಪಕ್ಕ ಅವ್ರನ್ನ ಕರೆದಿದ್ದೀವಿ ಈ ವರ್ಷ ಅಂತಂದರೆ, ಮುಂದಿನ ವರ್ಷ ಅವ್ರನ್ನ ಕರೆದ್ರು ಅಯ್ಯೋ ಅವ್ರೇನು 1 kg ಕೇಕ್ ತಂದಿರ್ತಾರೆ, ಇಷ್ಟು ಪೀಸ್ ಕೊಟ್ಟು ಕಳಿಸ್ತಾರೆ, ಏನು ಬಿಡು ಹೋಗೋದು ಅಂತಂದ್ಬಿಟ್ಟು ಹೋದ ವರ್ಷ ಬಂದಿರೋರು ಸಹ ಈ ವರ್ಷ ಬರಲ್ಲ. ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ಇದೇ ಜೀವನ. ದುಡ್ಡಿಗೆ ಪ್ರಾಮುಖ್ಯತೆ ಇದೆ, ನಾವು ಯಾವ ರೀತಿ ಬದುಕ್ತಿದ್ದೀವಿ ಅನ್ನೋದಕ್ಕೆ ಪ್ರಾಮುಖ್ಯತೆ ಇದೆ, ನಾವು ಎಷ್ಟು ಲಕ್ಸುರಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರಾಮುಖ್ಯತೆ ಇದೆ. ಅವರು ಎಷ್ಟು ನಿಯತ್ತಾಗಿ ಬದುಕ್ತಿದ್ದಾರೆ, ಅವರ ಸಮಸ್ಯೆಗಳು ಎಷ್ಟಿದೆ, ಅವ್ರ ಮನೆ ಚಾಪೆ ಎಷ್ಟಿದೆ ಅಂತಂದ್ಬಿಟ್ಟು ಯಾರೂ ನೋಡೋಲ್ಲ ಸ್ನೇಹಿತರೆ. ಸೊ ಇಷ್ಟೇ ಜೀವನ. ಅದಕ್ಕೆ ಹೇಳ್ತಿರೋದು, ನಾವು ಒಳಗಡೆ ಏನು ತಿಂತೀವೋ ಬಿಡ್ತೀವೋ, ಉಪವಾಸ ಮಲಗ್ತೀವೋ ಗೊತ್ತಿಲ್ಲ, ಆಚೆ ಕಡೆ ಕಾಣಬೇಕಂತಂದರೆ ರಿಚ್ಚಾಗೆ ಕಾಣಬೇಕು. ಹಂಗಂತಂದ್ಬಿಟ್ಟು ಸಾಲ ಮಾಡಿ ರಿಚ್ಚು ಬಟ್ಟೆ ಹಾಕ್ಕೊಂಡು ಕಾರುಗಳು ತೊಗೊಂಡು ಸಾಲ ಮಾಡಿಸಿ ಕಾರು ತೊಗೊಂಡು ಓಡಾಡಬೇಕು ಅಂತಲ್ಲ. ಪ್ರತಿಯೊಂದಕ್ಕೂ ಒಂದು ಸಮಯ ಸಂದರ್ಭ ಅಂತ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯಬೇಕು, ಕಾತು ನಿಂತು ಬದುಕಿ ತೋರಿಸ್ಬೇಕು ಅನ್ನೋದು ನನ್ನ ಛಲ. ಯಾವಾಗ ನಾವು ರಿಚ್ಚಾಗಿ ಕಾಣಬೇಕು ಅಂತಂದರೆ, ಹನಿ ಕುಡಿದ್ರೆ ಹಳ್ಳ ಅಂತೀವಲ್ಲ, ಸೊ ಆ ರೀತಿ 1 ರೂಪಾಯಿ ನಾವು ಒಂದು ಕಡೆ ಹಾಕಿದ್ದೀವಿ ಅಂತಂದರೆ ವರ್ಷಕ್ಕೆ ಈ ವರ್ಷದಲ್ಲಿ ನಾನು ಜನವರಿ 2026 ಸ್ಟಾರ್ಟ್ ಆಗಿದೆ. ಈ ವರ್ಷದಲ್ಲಿ ಇದನ್ನು ತಗೋಬೇಕು, ಇದನ್ನು ಮಾಡಬೇಕು. ಹಾಗಾದರೆ ನನ್ನ ಬಜೆಟ್ ಹೇಗಿರಬೇಕು, ತಿಂಗಳ ಬಜೆಟ್ ಹೇಗಿರಬೇಕು, ವಾರದ ಬಜೆಟ್ ಹೇಗಿರಬೇಕು, ವಾರದಲ್ಲಿ ಎಷ್ಟು ಖರ್ಚು ಮಾಡಬೇಕು, ಖರ್ಚು ಮಾಡೋದ್ರಲ್ಲಿ ಎಷ್ಟು ಉಳಿಸ್ಬೇಕು. ಸೊ ಇದನ್ನೆಲ್ಲ ತಿಳಿದಿದ್ರೆ ಖಂಡಿತ ನಾವು ಅಂದ್ಕೊಂಡಿದ್ದು ಸಾಧನೆ ಮಾಡ್ತೀವಿ.
ಸೆಂಟ್ರಲ್ಲೇ ಬಂದೇ ಬರುತ್ತೆ. ನಾನು ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬಂದೇ ಬರುತ್ತೆ. ಅವೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಯಾವಾಗ ನಾವು ಮನೆ ಖರ್ಚುಗಳು ಕಡಿಮೆ ಮಾಡಿದಾಗ. ತಿಂಗಳಲ್ಲಿ 4 ವಾರ ಮಟನ್ ತೊಗೊಂಬಂದು ತಿಂದಿದ್ರಂತಂದರೆ ವಾರಕ್ಕೆ 1000 ರೂಪಾಯಿ ಮಟನ್ ಅಂತಂದರೆ 4000 ಮಟನ್ಗೆ ಹೋಗುತ್ತೆ. ಅದೇ ವಾರದಲ್ಲಿ 2 ದಿನ ಚಿಕನ್ನು 2 ವಾರ ಮಟನ್ ತಂದಿದ್ದೀರಂತಂದರೆ ಇನ್ನು 2000 ರೂಪಾಯಿ ಉಳಿಯುತ್ತೆ ನಿಮಗೆ. ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ತಿಂದಿರೋ ಉಳಿಸಿ ಅಂತ ಹೇಳ್ತಾ ಇಲ್ಲ. ತಿನ್ನೋದಕ್ಕೂ ಅತಿಯಾಗಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಖರ್ಚು ಮಾಡೋದಕ್ಕೂ ಅತಿಯಾಗಿ ಖರ್ಚು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅವಶ್ಯಕತೆ ಮೀರಿ ಖರ್ಚು ಮಾಡಿದ್ರೆ ಸಾಲಗಾರ ಆಗಿ ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ. ನೋಡ್ಕೊಂಡು ಖರ್ಚು ಮಾಡಿ 1 ರೂಪಾಯಿ ಕುಡುಕಿ ಒಂದು ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಜೀವನ ಮಾಡ್ತಿರೋ ಅಂಥವ್ರು ಎಷ್ಟೋ ಜನ ಇದ್ದಾರೆ. ಆದ್ದರಿಂದನೇ ಹೇಳ್ತಾ ಇದ್ದೀನಿ, ದುಡ್ಡಿನ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ ತುಂಬ 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 ಅವಶ್ಯಕತೆ ಇದೆ. ಇವತ್ತು ತಿನ್ನೋದು ಇವತ್ತಿಗೆ ಅಷ್ಟೇ ಅಲ್ಲ, ನಾಳೆ ನಂಬ್ಕೊಂಡು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಫ್ಯಾಮ್ಲಿ ಇದೆ. ಸೊ ಅವ್ರಿಗಂತಂದ್ಬಿಟ್ಟು ದುಡಿಮೆ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರಿಗೆ ಒಂದು ದಾರಿ ತೋರಿಸಿದ ಆದಮೇಲೆ ಮತ್ತು ನಮ್ಮ ಜೀವನ ನಾವು ನೋಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಮೈಂಡಲ್ಲಿ ನಮ್ಮ ಮಕ್ಕಳು, ನಮ್ಮ ಜೀವನ, ನಮ್ಮ ಸಂಸಾರ, ನಮ್ಮ ಒಂದು ಬೆಳವಣಿಗೆ ಇಷ್ಟಷ್ಟೇ ಇರುತ್ತೆ ಹೆಣ್ಮಗಳು ಜೀವನದಲ್ಲಿ. ತಂದೆ ತಾಯಿಗೆ ಕಷ್ಟ ಬಂದಿದೆ ಅಂತಂದರೂ ಹೆಣ್ಮಗಳು ಅಯ್ಯೋ ಅಷ್ಟು ತಲೆನೋವು ಕಟ್ಸ್ಕೊಳ್ಳಲ್ಲ ಈಗಿನ ಕಾಲ. ನನ್ನ ಒಂದು ಲೆಕ್ಕಾಚಾರದಲ್ಲಿ ಅದೇ ಗಂಡ ಮನೆಗೆ ಏನಾದರೂ ಕಷ್ಟ ಬಂದಿದೆ ಅಂತಂದರೆ ಅವ್ರ ಕೈಯಲ್ಲಿಲ್ಲ ಅಂದರೂ ಪಕ್ಕದ ಮನೆಗೆ ಹೋಗಿ ಸಾಲ ಇಸ್ಕೊಂಡು ಬಂದಾದರೂ ಗಂಡನ ಮನೆ ಸಮಸ್ಯೆ ಪರಿಹಾರ ಮಾಡುವಂತಹ ಬುದ್ಧಿವಂತೆ ಈ ಕಾಲದ ಇದರಲ್ಲಿ ನಮ್ಮ ಒಂದು ಇದರಲ್ಲಿ ಇರುವಂಥ ಹೆಣ್ಮಕ್ಳು. ನನ್ನ ಒಂದು ಅನಿಸಿಕೆ ಪ್ರಕಾರ ನಾವು ಇನ್ನೊಬ್ರಿಗೆ ಮನೆಗೆ ಬಂದಿದ್ದೀವಿ ಅಂತಂದರೆ ನಮ್ಮ ತವ್ರ ಮನೆ ಮರಿಬೇಕು ಅಂತಲ್ಲ. ನಮಗೇನಿದೆ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಫ್ಯಾಮ್ಲಿ, ನಮ್ಮ ಸಂಸಾರ, ನಮ್ಮ ಅತ್ತೆ ಮಾವ ಇಷ್ಟೇ ಆಗ್ಬಿಟ್ಟಿರುತ್ತೆ ಒಂದು ಹೆಣ್ಣು ಮಗಳಿಗೆ. ತಂದೆ ಕಷ್ಟ ಬಂದಿದೆ ಅಂತಂದರೂ ಆಕೆ ಮನಸ್ಸು ಅಷ್ಟೊಂದು ಸ್ಪಂದಿಸಲ್ಲ. ಸೊ ಮೇ ಬಿ ಇದೇನೇನೋ ಒಂದು ಮಾಂಗಲ್ಯಕ್ಕಿರುವಂಥ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಅನ್ನೋದು, ಅಂದರೆ ಒಂದು ಸಂಬಂಧ, ಮದುವೆಗಿರುವಂತಹ ಒಂದು ಗಟ್ಟಿ ಸಂಬಂಧ ಅಂತೀವಲ್ಲ. ಸೊ ಇದೇನೇನೋ, ಬಟ್ ನನಗೆ ಹೇಳಲಿಕ್ಕೆ ಪದ ಬರ್ತಾ ಇಲ್ಲ. ನಿಜವಾಗ್ಲೂ ಒಮ್ಮೊಮ್ಮೆ ತುಂಬ ಎಮೋಷ್ನಲ್ ಆಗ್ತೀವಿ. ಒಬ್ಬ ಹೆಣ್ಮಗಳಾಗಿ ಹುಟ್ಟಿ ಗಂಡ ಮನೆಗೆ ಬಂದು ಎತ್ತಿ ಬೆಳೆಸಿರುವಂಥ ತಂದೆ ತಾಯಿನೇ ಮರೆಯೋಷ್ಟು ನಾವು ಅಡಿಕ್ಟ್ ಆಗಿಬಿಡ್ತೀವಿ ನಮ್ಮ ಗಂಡನ ಮನೆಗೆ ಅಂತಂದರೆ ಆ ದೇವ್ರು ನಿಜವಾಗ್ಲೂ ಎಂಥ ಕಠಿಣಾತ್ಮ ರೀ. ನಿಜವಾಗ್ಲೂ ಹೆಣ್ಮಗಳಿಗೆ ಸ್ವಂತ ಮನೆ ಇಲ್ಲ, ಇರೋವಂಥ ಮನೆ ಆಕೆದು ಅನ್ಕೋಬೇಕು. ಅವರ ಸುತ್ತಮುತ್ತ ಇರುವಂಥವ್ರೆ ನಮ್ಮವ್ರು ಅನ್ಕೋಬೇಕು. ಇದೇ ನಮ್ಮ ಹೆಣ್ಮಕ್ಳ ಜೀವನ. ಸೊ ಬದಲಾವಣೆ ಕಾಣಬೇಕು ಅಂತಂದ್ಬಿಟ್ಟು ನನ್ನ ದೃಷ್ಟಿಯಲ್ಲಿ, ನನ್ನ ಅನಿಸಿಕೆ ಪ್ರತಿಯೊಂದರಲ್ಲೂ ಬದಲಾವಣೆ ಕಾಣಬೇಕು. ನಾವು ಸ್ಟ್ರಾಂಗ್ ಆಗಿದ್ದು, ನಾವು ಫೈನಾನ್ಸಲ್ಲಿ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ತಂದೆಗೂ ನೋಡ್ಬೋದು, ನಮ್ಮ ಅಕ್ಕಪಕ್ಕ ತಮ್ಮನಿಗೂ ನೋಡ್ಬೋದು, ಪ್ರತಿಯೊಬ್ಬರಿಗೂ ನೋಡ್ಬೋದು, ನನ್ನ ಗಂಡನ ಮನೆಗೂ ನೋಡ್ಕೋಬೋದು. ಅದನ್ನು ಬಿಟ್ಟು ನಾನು ಗಂಡ ಸಂಪಾದನೆ ಮಾಡ್ತಿದ್ದಾನೆ, ನಾನು ಕೂತ್ಕೊಂಡು ತಿಂತೀನಿ, ನಮ್ಮ ಮನೆ ಸಂಸಾರ ಆಯಿತು, ಮಕ್ಕಳಾಯಿತು, ಇಷ್ಟೇ. ಕಷ್ಟ ಬಂತ ಯಾರೋ ಮಾಡ್ಕೊತಾರೆ, ಯಾರೋ ಬೀಳ್ತಾರೆ, ಯಾರೋ ಎದ್ದೇಳ್ತಾರೆ. ಹಿಂಗೆ ಆಗಬಾರ್ದು ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಯಾಕಂದರೆ ಒನ್ಸ್ ಅಪಾನ್ ಎ ಟೈಮ್ ನಾನು ಅದೇ ರೀತಿ ಇದ್ದವಳು. ಇವತ್ತು 10 ಜನಕ್ಕೆ ಬುದ್ಧಿ ಹೇಳೋ ಮಟ್ಟಕ್ಕೆ ಇದ್ದೀನಿ ಅಂತಂದರೆ ಖಂಡಿತ ನನಗೂ ಒಮ್ಮೊಮ್ಮೆ ಹೆಮ್ಮೆ ಅನಿಸುತ್ತೆ. ದುಡ್ಡು ಎಷ್ಟು ಲಾಸ್ ಮಾಡಿದ್ದೀನಿ, ಎಷ್ಟು ಜನಕ್ಕೆ ಕೊಟ್ಟು ನಾನು ಕೈ ಸುಟ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅದನ್ನೆಲ್ಲ ಫ್ಯೂಚರ್ ವೀಡಿಯೋಸಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಇನ್ನೊಬ್ಬರಿಗೆ ಜೀವನದ ಕಲಿಕೆ ಆಗುತ್ತೆ ಅಂತಂದರೆ ಖಂಡಿತ ನಾನು ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಜೀವನದಲ್ಲಿ ನಡೆದಂಥ ಇನ್ಸಿಡೆಂಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ನೀವು ಕೇಳಕ್ಕೆ ರೆಡಿ ಇದ್ದರೆ. ನಿಜ ಹೇಳ್ತೀನಿ ಸ್ನೇಹಿತರೆ, ದುಡ್ಡಿದ್ದೆ ಅಂತಂದರೆ ಏನಾನು ಎದ್ದು ಮನೆಗೆ ಬರುತ್ತೆ. ದುಡ್ಡಿಲ್ಲ ಅಂತಂದರೆ ನೆಂಟರು ಸಹ ಬರೋಲ್ಲ. ಬೀದಿಯಲ್ಲಿರುವಂಥ ನಾಯಿ ಸಹ ನಮ್ಮ ಮನೆಗೆ ಬಾಗಿಲು ತುಳಿಯಲ್ಲ. ಇದು ಖಂಡಿತ ನಿಜ. ಸೊ ನೋಡೋಣ ಫ್ಯೂಚರಲ್ಲಿ ಇನ್ನೂ ಒಂದಷ್ಟು ವೀಡಿಯೋಗಳು, ಒಂದಷ್ಟು ಒಳ್ಳೆ ಮಾತುಗಳು ನಿಮ್ಮ ಜೊತೆ ಮಾತಾಡಬೇಕು, ಜೀವನದ ಕಥೆಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ತುಂಬ ಸ್ಟ್ರಾಂಗಾಗಿ ನಾನು ನಿಮ್ಮ ಜೊತೆ ಮಾತಾಡಬೇಕಂತಿದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ. ಸೊ ಇವಾಗ ಎಲ್ಲ ಫಿನಿಶ್ ಆಯಿತು, ಬೇಳೆ ಸಾರು ಆಯಿತು, ಅವ್ರಿಗೆ ಮಿಲೆಟ್ಸು ಸಹ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೆಯವರಿಗೆ ಮುದ್ದೆ ಮಾಡಬೇಕಾಗಿತ್ತು, ಸೊ ಮಿಲೆಟ್ಸೇ ಮಾಡಿದೆ. ಅವ್ರಿಗೂ ಬೇಳೆ ಸಾರು ಜೊತೆಗೆ ಸ್ವಲ್ಪ ರೈಸನ್ನು ಮಾಡಿಟ್ಟಿದ್ದೀನಿ. ಸೊ ಇವತ್ತಿನ ನಮ್ಮ ಊಟ ಇದು. ಇನ್ನು ಮೊಸರು ಸ್ವಲ್ಪ ಇತ್ತು, ಮೊಸರನ್ನು ಸಹ ಅದ್ರ ಜೊತೆ ನಾವು ಸೇರಿಸ್ಕೊಂಡು ಇವತ್ತಿನ ನೈಟ್ ಡಿನ್ನರ್ ನಮಗಿಲ್ಲಿ ಕಂಪ್ಲೀಟ್ ಆಗುತ್ತೆ.
ನೀವು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್, ನನ್ನ ಹೆಸರು ಸುನೀತಾ. ನಾನೊಬ್ಬ ಗೃಹಿಣಿಯಾಗಿದ್ದೆ. ಇವಾಗ ಸೋಷಿಯಲ್ ಫೀಲ್ಡಲ್ಲಿ ಒಂದು NGOನ ಓಪನ್ ಮಾಡಿಕೊಂಡು ಸರ್ವಿಸ್ ಓರಿಯೆಂಟೆಡಾಗಿ ಕೆಲಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪ್ರತಿಯೊಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಚಾನಲಲ್ಲಿ ಯಾವುದೇ ರೀತಿ ಅನ್ನೆಸೆಸರಿ ವಿಷಯಗಳಿರಲ್ಲ, ಎಲ್ಲ ಯೂಸ್ ಆಗುವಂಥ ವಿಷಯಗಳಿರುತ್ತೆ. ನೋಡಿ ಕೇಳಿ, ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಇಡ್ತೀನಿ. ಖಂಡಿತ ನೀವೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ಇನ್ನೊಂದು ಉಪಯುಕ್ತದ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಗೃಹಲಕ್ಷ್ಮಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.